ಚನ್ನಗಿರಿಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಕುಟುಂಬಕ್ಕೆ ಶಾಕ್ ಎದುರಾಗಿದೆ. ಅಪ್ಪ ವಿರೂಪಾಕ್ಷಪ್ಪ ಮತ್ತೊಂದು ಕಡೆ ಮಗ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಮಿಸ್ ಆಗಿದೆ. ಚನ್ನಗಿರಿಯಲ್ಲಿ ಶಿವಕುಮಾರ್ ಅನ್ನವರಿಗೆ ಈ ಬಾರಿ ಹೈಕಮಾಂಡ್ ಮಣೆ ಹಾಕಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಯಾಗಿದ್ರು ಯಾರು ವಿರೂಪಾಕ್ಷಪ್ಪ ಅವರ ಪುತ್ರ. ಈ ಬಾರಿ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ಬಹಳ ದೊಡ್ಡ ಮಟ್ಟದ ಆಸೆಯನ್ನ ಇಟ್ಕೊಂಡಿದ್ರು. ಬಟ್ ಬಿಜೆಪಿಯ ಹೈಕಮಾಂಡ್ ಸರಿಯಾಗಿ ಅಲ್ಲಿ ಅವರಿಗೆ ಟಾಂಗ್ ಕೊಡುವಂತಹ ಕೆಲಸ ಮಾಡಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ 8 ಕೋಟಿ ವಿಚಾರದಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ರು ಮಾಡಾಳ್ ವಿರೂಪಾಕ್ಷಪ್ಪನವರು. ಬಟ್ ಅವರ ಮಗನಿಗೆ ಸಿಗತ್ತೆ ಅಂತ ಹೇಳ್ತಾ ಇದ್ರು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಮಾಡಾಳ್ ವಿರೂಪಾಕ್ಷಪ್ಪನವರು 8 ಕೋಟಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದ್ರು. ಬಟ್ ಅವರ ಪುತ್ರನಿಗೆ ಟಿಕೆಟ್ ಸಿಗತ್ತೆ, ನಮ್ಮೆಲ್ಲ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಟಿಕೆಟ್ ಅನ್ನ ಕೊಡ್ತಾರೆ ಬಿಜೆಪಿ ಅವರು ಅನ್ನೋ ಆಶಾಭಾವನೆಯಲ್ಲಿದ್ರು. ಬಟ್ ಆ ಕುಟುಂಬಕ್ಕೆ ಟಿಕೆಟ್ ಮಿಸ್ ಆಗಿದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ ಆ ಭಾಗದಲ್ಲಿ? ಹೌದು ಶ್ರುತಿ, ಏನಂದ್ರೆ ಕಳೆದ 2 ವರ್ಷಗಳಿಂದ ತಮ್ಮ ಏನು ಪುತ್ರನಿಗೆ ಮಾಡಾಳ್ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಹೇಳಿ ಎಲ್ಲಾ ರೀತಿ ತಯಾರಾಗಿ ಏನು ತಮ್ಮ ಪುತ್ರ ಮಲ್ಲಿಕಾರ್ಜುನ್ ಎಲ್ಲಾ ಕ್ಷೇತ್ರವನ್ನ ಓಡಾಡ್ಕೊಂಡು ಒಂದು ಪ್ರಚಾರವನ್ನ ಮಾಡ್ಕೊಂಡಿದ್ರು 2 ವರ್ಷದಿಂದ ಮುಂಚಿತವಾಗಿ. ಆದ್ರೆ ಕಳೆದ ಕೆಲ ತಿಂಗಳಿಂದಷ್ಟೇ ಏನು ಲೋಕಾಯುಕ್ತ ದಾಳಿ ಆಯ್ತು, ಅದೆಲ್ಲ ಒಂದ್ ಕಡೆ ಅವರಿಗೆ ಹಿನ್ನಡೆ ಆಯ್ತು ಅಂತಾನೆ ಹೇಳ್ಬೋದು ಟಿಕೆಟ್ ತಪ್ಪಲಿಕ್ಕೆ ಅಂತ. ಯಾಕಂದ್ರೆ ಈಗಾಗ್ಲೇ ಎಲ್ಲಾ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ರು. ನಮ್ಗೆ ಟಿಕೆಟ್ ಸಿಗುತ್ತೆ 100ಕ್ಕೆ 100ರಷ್ಟು ಅಂತ ಹೇಳಿ ಬಲ್ಲ ಮೂಲಗಳಿಂದ ಸಹ ನಮ್ಗೆ ಓಡಾಡ್ಲಿಕ್ಕೆ ಹೇಳಿದಾರೆ ಅಂತ ಹೇಳಿ ಸಹ ಹಲವಾರು ಹಳ್ಳಿಗಳಿಗೆ ಅಡ್ಡಾಡಿ ಈಗಾಗಲೇ ಪ್ರಚಾರವನ್ನು ಮುಗಿಸಿದ್ರು ಸಹ ಮಾಡಾಳ್ ಮಲ್ಲಿಕಾರ್ಜುನ್ ಅವರು. ಆದ್ರೂ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಏನು ಈ ಭ್ರಷ್ಟಾಚಾರದ ಎಲ್ಲಾ ಆರೋಪಗಳನ್ನ ಕೇಳಿ ಬಂದ ಹಿನ್ನೆಲೆಯಲ್ಲಿ ಹೊಸಬರಿಗೆ ಒಂದು ಮಣೆ ಹಾಕಿದೆ ಅಂತಾನೆ ಹೇಳ್ಬೋದು. ಏನು ತುಮಕೂರಿನ ಮಾಜಿ ಅಧ್ಯಕ್ಷರೇನಿದ್ರೆ ಶಿವಕುಮಾರ್ ಅವರಿಗೆ ಒಂದು ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಏನು ನಿನ್ನೆ ರಾತ್ರಿ ಟಿಕೆಟ್ ಘೋಷಣೆ ಆದ ಹಿನ್ನೆಲೆಯಲ್ಲಿ ಒಂದು ಸಂಭ್ರಮಾಚರಣೆ ಮಾಡಲು ಏನು ಶಿವಕುಮಾರ್ ಅವರ ಬೆಂಬಲಿಗರು ಹೋಗ್ತಾರೆ. ಹೋದಂತ ಸಂದರ್ಭ ಪಟಾಕಿ ಹೊಡೆಯುವಂತ ಸಂದರ್ಭದಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ್ ಕಡೆಯವ್ರು ಏನಿದ್ದಾರೆ ಅವರು ಒಂದಿಷ್ಟು ಗಲಾಟೆ ಮಾಡಿ ಹಲ್ಲೆಯನ್ನ ಮಾಡ್ತಾರೆ ಈ ಶಿವಕುಮಾರ್ ಅವ್ರ ಕಡೆಯವರಿಗೆ. ಹೀಗಾಗಿ ಈಗಾಗ್ಲೇ ಒಂದು ಕೇಸ್ ಸಹ ದಾಖಲಾಗಿದೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ. ಇದಲ್ಲದೆ ಕೂಡ ಏನು ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಈಗಾಗ್ಲೇ ಏನು ಮಾಡಾಳ್ ಮಲ್ಲಿಕಾರ್ಜುನ್ ಅವ್ರು ಏನಿದ್ದಾರೆ ಅವರು ಈಗ ಸಾಕಷ್ಟು 3-4 ಬಾರಿ ಒಂದು ಸಭೆಯನ್ನು ಮಾಡಿದ್ರು. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದ್ರೆ ನಮಗೆ ಏನಾದ್ರು ಕೈ ತಪ್ಪಿದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ನಿಲ್ಲುವಂತ ಎಲ್ಲಾ ತಂತ್ರವನ್ನು ಮಾಡೋಣ ಅಂತ ಹೇಳಿ ಈಗಾಗಲೇ ಎಲ್ಲಾ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಅವರು ಈ 3-4 ಮೀಟಿಂಗ್ ಗಳಲ್ಲಿ. ಆದ್ರೆ ಈಗ ಸದ್ಯ ಇವತ್ತು ಬೆಳಗ್ಗೆ 8 ಗಂಟೆಗೆ ಏನು ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಅವರ ಕಾರ್ಯಕರ್ತರನ್ನು ಒಂದು ಸಭೆ ಕರೆದಿದ್ದಾರೆ. ಇಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾದ್ರೆ. ಯಾಕಂದ್ರೆ ಇಂಡಿಪೆಂಡೆಂಟ್ ನಿಲ್ಸಿ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ರು ಅವರು ಟಿಕೆಟ್ ಸಿಗದಿದ್ರೆ. ಹೀಗಾಗಿ ಇವತ್ತು ಏನು 8 ಗಂಟೆಯ ಮೀಟಿಂಗ್ ನಿರ್ಣಯ ತೆಗೆದುಕೊಳ್ಳುವಂತ ಮೀಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಸಂಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇನ್ನಷ್ಟು ವಿಚಾರಗಳಿದೆ, ಅದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ.